ವೀಕ್ಷಕರೇ ನಮಸ್ಕಾರ. ಫೈನಲಿ ಈ ವಾರದ ಉತ್ತಮ ಮತ್ತು ಕಳಪೆ ಚಟುವಟಿಕೆ ಕೂಡ ಕಂಪ್ಲೀಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಈ ವಾರ ಒಬ್ಬ ಸ್ಪರ್ಧಿಗೆ ಉತ್ತಮ ಮತ್ತು ಕಳಪೆ ಕೂಡ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಉತ್ತಮ ಸಿಕ್ಕಿದೆ ಮತ್ತು ಯಾರಿಗೆ ಕಳಪೆ ಸಿಕ್ಕಿದೆ ಮತ್ತು ಯಾವ್ಯಾವ ರೀಸನ್ಗಳನ್ನ ಕೊಟ್ಟು ಆ ಸ್ಪರ್ಧಿಗಳಿಗೆ ಕಳಪೆ ಮತ್ತು ಉತ್ತಮ ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಿನ್ನೆ ರಾತ್ರಿಯಿಂದ ಲೈವ್ ಸ್ಟ್ರೀಮ್ ಕೂಡ ಬಂದಾಗಿದೆ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಈಗ ಫಿನಾಲೆ ಕೂಡ ಹತ್ತಿರ ಆಗ್ತಾ ಇರೋ ಕಾರಣ ನಿನ್ನೆ ಒಂದು ವಿಶಸ್ನಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಪ್ರೇಕ್ಷಕರಿಗೂ ಹಾಗೂ ಮತ್ತು ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ಅವ್ರಿಗೂ ಕೂಡ ಒಂದು ವಿಶಸ್ನ ಮಾಡಿದ್ದಾರೆ. ಏನಪ್ಪ ಅಂದರೆ ನಮ್ಮನ್ನು 24/7 ಇಲ್ಲಿವರೆಗೆ ತೋರಿಸಿದ್ದಕ್ಕೆ ಲೈವಲ್ಲಿ ಮತ್ತು ನಮ್ಮನ್ನ ಫಿನಾಲೆವರೆಗೆ ತಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಿನ್ನೆ ರಾತ್ರಿಯಿಂದ ಲೈವ್ ಸ್ಟ್ರೀಮ್ ಕೂಡ ಆಫ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ಕಳಪೆ ಮತ್ತು ಉತ್ತಮ ವಿಷಯಕ್ಕೆ ಬರೋದಾದರೆ ಇಲ್ಲಿ ಕಾವ್ಯ ಅವರಿಗೆ ಮನೆಯ ಮಂದಿ ಎಲ್ಲ ಸೇರಿ ಈ ವಾರದ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಒಂದು ಕಳಪೆ ಪಟ್ಟಾನ ಇಲ್ಲಿ ಕಾವ್ಯ ಅವರಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರೀಸನ್ ಇಷ್ಟೇ. ಇದೊಂದು ಆಸೆಯಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕಾವ್ಯ ಅವರು ಆಲ್ರೆಡಿ ಈಗ ಒಂದು 3 ಆಸೆಗಳನ್ನ ಕೊಟ್ಟಿದ್ರು. ನಿಮಗೆಲ್ಲ ಗೊತ್ತಿರ್ಬೋದು. ಕಳೆದ ಒಂದು ಎಪಿಸೋಡ್ಗಳಲ್ಲಿ ಯಾವ ರೀತಿಯಪ್ಪ ಅಂದರೆ ತಮ್ಮ 3 ಆಸೆಗಳನ್ನ ನೆರವೇರಿಸ್ತೀವಿ, ಅದರಲ್ಲಿ ಯಾವುದಾದ್ರು ಒಂದು ಆಸೆನ ನೆರವೇರಿಸ್ತೀವಿ, ನೀವು 3 ಆಸೆಗಳನ್ನ ಬರೀಬೇಕಾಗಿತ್ತು. ಅದೇ ರೀತಿ ಇಲ್ಲಿ ಕಾವ್ಯ ಅವರು ನಾನು ಕಳಪೆ ಡ್ರೆಸ್ ಹಾಕ್ಕೊಂಡು ಒಂದಿನ ಜೈಲು ವಾಸಕ್ಕೆ ಹೋಗಬೇಕು, ಅದು ನನ್ನ ಆಸೆ ಅಂತ ಆ ಒಂದು ಲೆಟರಲ್ಲಿ ಬರೆದಿದ್ರು. ಅದೇ ರೀತಿ ಈಗ ಬಿಗ್ ಬಾಸ್ ಅವರು ಇಲ್ಲಿ ಕಾವ್ಯ ಅವರಿಗೆ ಕಳಪೆ ಒಂದು ಪಟ್ಟಾನ ಕೊಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕ್ಲಿಯರ್ ಆಗಿ ಬಿಗ್ ಬಾಸ್ ಅವರು ಎಲ್ಲ ಸ್ಪರ್ಧಿಗಳಿಗೆ ಹೇಳಿದರು. ಏನಪ್ಪ ಅಂದರೆ ಇಲ್ಲಿ ಕಾವ್ಯ ಅವರು ಈ ಒಂದು ಅವರ ಆಸೆನ ನೆರವೇರಿಸಬೇಕಾಗಿದೆ. ಹಾಗಾಗಿ ನೀವು ಒಂದಿಷ್ಟು ಸಿಲ್ಲಿ ರೀಸನ್ಗಳನ್ನ ಕೊಟ್ಟು ನೀವು ಯಾರನ್ನ ಕಾವ್ಯ ಅವ್ರನ್ನ ಕಳಪೆ ಪಟ್ಟಾನ ಕೊಡಬೇಕು ಅಂತ ಹೇಳಿದರು. ಅದೇ ರೀತಿ ಎಲ್ಲ ಸ್ಪರ್ಧಿಗಳು ಸೇರಿಕೊಂಡು ಇಲ್ಲಿ ಕಾವ್ಯ ಅವರಿಗೆ ಒಂದಿಷ್ಟು ಸಿಲ್ಲಿ ರೀಸನ್ಗಳನ್ನ ಕೊಟ್ಟು ಕಳಪೆಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸಿಲ್ಲಿ ರೀಸನ್ಗಳು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ತುಂಬ ನಗ್ತಾರೆ ಅಂತ ಹೇಳಿ ಸಿಲ್ಲಿ ರೀಸನ್ಗೆ ಅವ್ರನ್ನ ಕಳಪೆ ಪಟ್ಟ ಕೊಟ್ಟಿದ್ದಾರೆ. ರಕ್ಷಿತ್ ಅವರು ವಾಶ್ರೂಮ್ಗೆ ಹೋದರೆ ಒಂದು 2-3 ಅವರ್ಸ್ ಅಲ್ಲೇ ಸ್ನಾನ ಮಾಡ್ತಾನೆ ಇರ್ತಾರೆ, ಹೊರಗಡೆ ಬರಲ್ಲ, ಆ ಒಂದು ರೀಸನ್ನ ಕೊಟ್ಟಿದ್ದಾರೆ. ಮತ್ತು ಅಶ್ವಿನಿ ಅವರು ಗಿಲ್ಲಿ ನನ್ನ ಅತ್ತೆ ಮಗ ಅಂದರೆ ಗಿಲ್ಲಿ ನನಗೆ ಅತ್ತೆ ಮಗಳು ಅಂತ ಹೇಳ್ತಾ ಇರ್ತಾರೆ, ಬಟ್ ಯಾವತ್ತೂ ಕೂಡ ಆ ರೀತಿ ಲೈನ್ನೇ ಹೊಡಿಲಿಲ್ಲ. ಬಟ್ ಈ ಒಂದು ಕಾರಣಕ್ಕೆ ಅಂದರೆ ಕಾವ್ಯ ಅವರು ಇದ್ದಿರೋ ಕಾರಣ ಕಾವ್ಯ ಅವರು ಇದ್ದರೆ ನಮಗೆ ಲೈನ್ ಹೊಡೆಯೋದು ತುಂಬ ಕಷ್ಟ ಆಗುತ್ತೆ, ಆ ಒಂದು ಕಾರಣನ ಕೊಟ್ಟು ಇಲ್ಲಿ ಕಾವ್ಯ ಅವ್ರನ್ನ ಕಳಪೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಧನುಷ್ ಅವರು ಅಷ್ಟೇ ಸುಮ್ಮನೆ ನಗ್ತಾ ಇರ್ತಾಳೆ, ಯಾವುದೇ ವಿಷಯಕ್ಕೂ ಮಾತಾಡೋದು ಸೀರಿಯಸ್ ಇಲ್ಲ ಅನ್ನೋ ಒಂದು ಕಾರಣನ ಕೊಟ್ಟು ಇಲ್ಲಿ ಕಳಪೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಉತ್ತಮ ಯಾರಿಗೂ ಕೂಡ ಕೊಟ್ಟಿಲ್ಲ, ಬಟ್ ಕಳಪೆ ಮಾತ್ರ ಇಲ್ಲಿ ಕಾವ್ಯ ಅವರಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ನಲ್ಲಿ ಇದು ಕೂಡ ಟೆಲಿಕಾಸ್ಟ್ ಆಗುತ್ತೆ. ಈ ವಾರ ಯಾವುದೇ ರೀತಿಯ ಉತ್ತಮ ಮತ್ತು ಕಳಪೆ ಕೂಡ ಕಾನ್ಸೆಪ್ಟ್ ಇರಲಿಲ್ಲ, ಬಟ್ ಇವರೊಂದು ಆಸೆಯಂತೆ ಈಗ ಕಾವ್ಯ ಅವರಿಗೆ ಕಳಪೆ ಪಟ್ಟಾನ ಕೊಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೊಂದು ಸಿಲ್ಲಿ ರೀಸನ್ ಅಂದರೆ ಕಾವ್ಯ ಅವರ ಒಂದು ಆಸೆಯ ಪ್ರಕಾರ ಅವರಿಗೆ ಒಂದು ದಿವಸ ಜೈಲು ವಾಸವನ್ನು ಬಿಗ್ ಬಾಸ್ ಅವರು ನೀಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಫೈನಲಿ ವೀಕ್ಷಕರೇ, ಲೈವ್ ಸ್ಟ್ರೀಮ್ ಕೂಡ ಆಫ್ ಆಗಿದೆ. ಇನ್ನು ಫಿನಾಲೆಗಷ್ಟೇ. ಫಿನಾಲೆ ಕೂಡ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಬರ್ತಾವೆ ಅಂತ. ನಿಮ್ಮ ಪ್ರಕಾರ ಈ ಒಂದು ಸೀಸನಲ್ಲಿ ಯಾರು ವಿನ್ ಆಗಬೇಕು ಮತ್ತು ಯಾರು ವಿನ್ ಆದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈಗ ವೋಟಿಂಗ್ ಫೋಲ್ಗಳು ಆನಲ್ಲೇ ಇದ್ದಾವೆ. ದಯವಿಟ್ಟು ನಿಮ್ಮ ಫೇವ್ರೇಟ್ ಸ್ಪರ್ಧೆಗೆ ಹೋಗಿ ವೋಟ್ಗಳನ್ನ ಮಾಡ್ಬೋದು. ನಾಳೆವರೆಗೆ ವೋಟಿಂಗ್ ಫೋಲ್ ಆನಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ರಾತ್ರಿನೇ ವೋಟಿಂಗ್ ಫೋಲ್ ಆಫ್ ಆಗುತ್ತಾ, ವೇಟ್ ಮಾಡಿ ನೋಡಬೇಕಾಗುತ್ತೆ. ಫೈನಲಿ ಈ ವಾರದ ಒಂದು ಕಳಪೆ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ವಾರದ ಕಳಪೆಯನ್ನು ಇಲ್ಲಿ ಕಾವ್ಯ ಅವರು ಪಡ್ಕೊಂಡಿದ್ದಾರೆ. ಬಟ್ ಇದು ಎಲ್ಲ ಸ್ಪರ್ಧಿಗಳು ಬೇಕು ಅಂತ ಹೇಳಿ ಕೊಟ್ಟಿದ್ದಲ್ಲ. ಈ ಒಂದು ಕಾವ್ಯವರ ಆಸೆಯಂತೆ ಇವರಿಗೆ ಒಂದು ಕಳಪೆ ಪಟ್ಟಾನ ಕೊಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡ್ರ ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟಲ್ಲಿ. ಬಾಯ್.